ದೇವರ ಮಹಿಮೆಯನ್ನು ನಂಬಿರಿ ಮತ್ತು ನೋಡಿರಿ. ನಾನು ಯೋಹಾನ 11:40 ಘೋಷಿಸುತ್ತೇನೆ. ಆಗ ಯೇಸು, ನೀವು ನಂಬಿದರೆ ದೇವರ ಮಹಿಮೆಯನ್ನು ನೋಡುತ್ತೀರಿ ಎಂದು ನಾನು ನಿಮಗೆ ಹೇಳಲಿಲ್ಲವೇ? ಯೇಸು ಪುನರುತ್ಥಾನ ಮತ್ತು ಜೀವ. ನಾನು ಆತನನ್ನು ನಂಬಿದಂತೆ ನಾನು ಬದುಕುತ್ತೇನೆ. ನಾನು ಎಲ್ಲ ಪ್ರಜಾಪ್ರಭುತ್ವಗಳು ಹಾಗೂ ಅದಕ್ಕಿಂತ ಹೆಚ್ಚಿನ ಅಧಿಕಾರದ ಸ್ಥಳದಲ್ಲಿ ಯೇಸುವಿನೊಂದಿಗೆ ಒಟ್ಟಿಗೆ ಕುಳಿತಿದ್ದೇನೆ. ಪ್ರತಿದಿನ ಜೀವನದ ಪ್ರತಿಯೊಂದು ಸಂದರ್ಭದಲ್ಲೂ ವಿಜಯವನ್ನು ನೋಡಲು ನಾನು ಪುನರುತ್ಥಾನ ಶಕ್ತಿಯಲ್ಲಿ ನಡೆಯುತ್ತೇನೆ. ಇದು ಯೇಸುವಿನ ಹೆಸರಿನಲ್ಲಿ ನನ್ನ ಘೋಷಣೆಯಾಗಿದೆ. ಆಮೆನ್. ಸಾವಿರ ಶುಭವು ಅನುದಿನ ನನ್ನಾವರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಸಾವಿರ ಶುಭವು ಅನುದಿನ ನನ್ನಾವರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಒಳ್ಳೆಯ ಬಿನೇಸರಾಗಿ ನನ್ನ ನಡೆಸುತ್ತಲಿರುವೆ. ವಂದಿಸಲು ಮಾತು ಇಲ್ಲವೇ? ಒಳ್ಳೆಯ ಬಿನೇಸರಾಗಿ ನನ್ನ ನಡೆಸುತ್ತಲಿರುವೆ. ವಂದಿಸಲು ಮಾತು ಇಲ್ಲವೇ? ನಾನಿನಗೆ ಬೋಧಿಸಿ ನೀ ನಡೆಯಬೇಕಾದ ಹಾದಿಯನ್ನು ತೋರಿಸುವೆನು. ನಿನ್ನ ಮೇಲೆ ನನ್ನ ದೃಷ್ಟಿಯನ್ನಿಟ್ಟು ನಿನಗೆ ಆಲೋಚನೆ ಹೇಳುವೆನು ಎಂಬ ವಾಕ್ಯವನ್ನು ಹೇಳುವಾಗೆಲ್ಲ ನನ್ನ ಆತ್ಮವು ಬಲಗೊಂಡಿತು. ಇದುವರೆಗೂ ಕಾದ ಎಬಿನೇಸರ್, ಇನ್ನು ಮುಂದೆಯೂ ನೀ ಕಾಯಲು ಶಕ್ತನಾಗಿದೆ. ನಾವು ಯಾವುದಕ್ಕೂ ಚಿಂತಿಸುವುದಿಲ್ಲ, ನಿನ್ನಲ್ಲಿ ನಾವು ವಿಶ್ರಮಿಸುತ್ತೇವೆ. ಹಗಲು ഇരുಳು ಎಲ್ಲ ಸಮಯಗಳಲ್ಲಿ ನನ್ನ ನಡೆಸುವ ನಿನ್ ಕರಗಳನ್ನ ಕಂಡೆ. ಅಗತ್ಯ ಹೆಚ್ಚುವಾಗ ಸಿಲುಕಿಕೊಳ್ಳದೇನ ಸಹಾಯ ಮಾಡುವ ಕರಗಳನ್ನ ಕಂಡೆ. ಎಲ್ಲ ಇಕ್ಕಟ್ಟಿನಲ್ಲೂ ನಾ ಬೀಳದೆ ಕಾಯುವ ಒಳ್ಳೆ ಪ್ರಿಯ ಕರ್ತನೇ. ಎಲ್ಲ ಇಕ್ಕಟ್ಟಿನಲ್ಲೂ ನಾ ಬೀಳದೆ ಕಾಯುವ ಒಳ್ಳೆ ಪ್ರಿಯ ಕರ್ತನೇ. ಸಾವಿರ ಶುಭವು ಅನುದಿನ ನನ್ನಾವರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಸಾವಿರ ಶುಭವು ಅನುದಿನ ನನ್ನಾವರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಸಮಯ ಸಾಯದಂತೆ ನನ್ನ ಹೊರುವ ನಿನ್ ಕರಗಳನ್ನ ಕಂಡೆ. ನನ್ನ ಮಾರಾದ ಜೀವಿತವ ಮಧುರವಾಗಿ ಮಾರ್ಪಡಿಸುವ ಒಳ್ಳೆ ಪ್ರಿಯ ಕರ್ತನೇ. ನನ್ನ ಮಾರಾದ ಜೀವಿತವ ಮಧುರವಾಗಿ ಮಾರ್ಪಡಿಸುವ ಒಳ್ಳೆ ಪ್ರಿಯ ಕರ್ತನೇ.
ಹೊಂದಿಸಲು ಮಾತು ಇಲ್ಲವೇ, ಹೊಂದಿಸಲು ಮಾತು ಇಲ್ಲವೇ. Praise the Lord. ದೇವರಿಗೆ ಮಹಿಮೆಯಾಗಲಿ. What a joy to come to your home with the word of God. ನಿಮ್ಮ ಮನೆಗಳಲ್ಲಿ ದೇವರ ವಾಕ್ಯವನ್ನ ತರುವಂತದ್ದು ಎಷ್ಟು ಸಂತೋಷವುಳ್ಳಂತದಾಗಿದೆ. God is speaking to us through this television program and telling you, get ready, today is your day, because God is teaching something for us through this word of God. ದೇವರು ತನ್ನ ವಾಕ್ಯಗಳ ಮುಖಾಂತರವಾಗಿ ನಮಗೆ ಅನೇಕ ಸಂಗತಿಗಳನ್ನ ಮಾತನಾಡುತ್ತಿದ್ದಾನೆ, ಬೋಧಿಸುತ್ತಿದ್ದಾನೆ. ಹಾಗಾಗಿ ನೀವು ಸಿದ್ಧರಾಗಿರಿ ದೇವರ ವಚನವನ್ನ ಕೇಳುವುದಕ್ಕಾಗಿ. Start your day with victories. Don't start your day with your problems or with your negative thinkings. ನಿಮ್ಮ ದಿನವನ್ನ ಸಮಸ್ಯೆಗಳಿಂದಾಗಲಿ ಅಥವಾ ನಕಾರಾತ್ಮಕವಾದಂತಹ ಯೋಚನೆಗಳಿಂದಾಗಲಿ ಪ್ರಾರಂಭಿಸಬೇಡ್ರಿ. ನಿಮ್ಮ ದಿನವನ್ನ ಜಯದೊಟ್ಟಿಗೆ ಪ್ರಾರಂಭಿಸಿರಿ. God has given us that authority through His word for you to speak the word to your problems, where you can be able to overcome every problems in your life and you can be victorious in the sight of God. ದೇವರ ದೃಷ್ಟಿಯ ಮುಂದಾಗಿ ಜಯಭರಿತವಾದಂತಹ ಜೀವಿತವನ್ನ ಜೀವಿಸುವುದಕ್ಕೂ ಎಲ್ಲದರ ಮೇಲೂ ಕೂಡ ಜಯವನ್ನ ಹೊಂದಿಕೊಳ್ಳುವುದಕ್ಕೂ ದೇವರು ನಿಮಗೆ ಆ ಒಂದು ಕೃಪೆಯನ್ನ ಕೊಟ್ಟಿದ್ದಾನೆ. You are a child of God and God expects you to fight a good fight against the Satan or against the problems what you are going through the word of God which God is teaching to us. ದೇವರು ನಮಗೆ ಬೋಧಿಸುತ್ತಿರುವಂತಹ ದೇವರ ವಾಕ್ಯಗಳ ಮುಖಾಂತರವಾಗಿ ನಾವು ಸೈತಾನನಿಗೆ ವಿರುದ್ಧವಾದಂತಹ ಒಂದು ದೊಡ್ಡ ಹೋರಾಟವನ್ನ ಮಾಡುವಂತೆ ದೇವರು ನಮಗೆ ವಾಕ್ಯವನ್ನ ಕೊಟ್ಟಿದ್ದಾನೆ. ಹಾಗಾಗಿ ನಾವು ದೇವರ ಮಕ್ಕಳಾಗಿದ್ದೇವೆ, ನಾವುಗಳು ಹೋರಾಡುವಂತದಾಗಿದೆ. God teaches us on faith. God teaches us on the confession. God teaches us on the authority of a believer or a child of God to walk in victory when we are being called as the children of the Most High God. ನಾವುಗಳು ಸರ್ವಶಕ್ತನಾದಂತ ದೇವರ ಮಕ್ಕಳಾದಂತದರ ಕಾರಣ ನಮಗೆ ದೇವರು ಬೋಧಿಸುವಂತದ್ದು ಅಧಿಕಾರದ ಕುರಿತಾಗಿ, ದೇವರು ನಮಗೆ ನಂಬಿಕೆಯ ಕುರಿತಾಗಿ, ದೇವರು ನಮಗೆ ಅರಿಕೆ ಮಾಡುವಂತದರ ಕುರಿತಾಗಿ ನಮಗೆ ದೇವರ ವಾಕ್ಯವು ಕೂಡ ಬೋಧಿಸುವಂತದಾಗಿದೆ. God doesn't want you to go through problems. God doesn't want you to go through defeat. God doesn't want you to go through failures, but God wants to give you victory in every areas of your life, because the Bible says in Romans 8:37, you are not ordinary, but you are more than conquerors in Jesus name. ರೋಮಪುರ ಪತ್ರಿಕೆ 8ನೇ ಅಧ್ಯಾಯದ 37ನೇ ವಾಕ್ಯದಲ್ಲಿ ಹೇಳಿರುವ ಪ್ರಕಾರ ನೀವುಗಳು ಸೋಲಿಸಲ್ಪಟ್ಟಂತ ಜೀವಿತಕ್ಕಲ್ಲ, ನೀವುಗಳು ಜಯಭರಿತವಾದಂತ ಜೀವಿತಕ್ಕೆ ಕರೆಯಲ್ಪಟ್ಟಿದ್ದೀರಾ. ಆದ ಕಾರಣವಾಗಿ ದೇವರ ಉನ್ನತವಾದಂತ ಮಕ್ಕಳಾಗಿರುವಂತ ನಾವುಗಳು ಸಮಸ್ಯೆಗಳಲ್ಲಿ ಬೀಳುವಂತದ್ದು ದೇವರ ಬಯಕೆಯಲ್ಲ. ನಾವುಗಳು ಸೋಲಿಸಲ್ಪಟ್ಟಂತ ಜೀವಿತವನ್ನ ಜೀವಿಸಬೇಕನ್ನುವಂಥದ್ದು ಅದು ದೇವರ ಯೋಜನೆಯಲ್ಲ. ನಾವುಗಳು ಜಯವಾದಂತ ಜೀವಿತವನ್ನ ಜೀವಿಸಬೇಕನ್ನುವಂಥದ್ದು ದೇವರ ಯೋಜನೆಯಾಗಿದೆ. You're not an ordinary child, but you are the children of the Most High God, and God is telling that you are more than conquerors through Jesus Christ. ನೀವುಗಳು ಸಾಧಾರಣವಾದಂತ ವ್ಯಕ್ತಿಗಳಲ್ಲ, ನೀವುಗಳು ಎಲ್ಲದರಲ್ಲೂ ಕೂಡ ಜಯ ಹೊಂದಿದಂತ ಯೇಸು ಕ್ರಿಸ್ತನ ಮಕ್ಕಳಾಗಿದ್ದೇವೆ. ನಾವುಗಳು ಜಯವುಳ್ಳಂತ ಜೀವಿತವನ್ನ ಜೀವಿಸುವಂತವರಾಗಿದ್ದೇವೆ. Jesus says in Mark chapter 11 verses 23-24, whoever says to this mountain be removed and be cast into the sea does not doubt in his heart but believes he will have whatever he says. ದೇವರ ವಾಕ್ಯವು ಮಾರ್ಕನು ಬರೆದಂತ ಸುವಾರ್ತೆ 11ನೇ ಅಧ್ಯಾಯ 23 ಮತ್ತು 24ನೇ ವಾಕ್ಯದಲ್ಲಿ ವಚನವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯಾವನಾದರೂ ಈ ಬೆಟ್ಟಕ್ಕೆ ನೀನು ಎದ್ದು ಸಮುದ್ರದಲ್ಲಿ ಬಿದ್ದು ಹೋಗು ಎಂದು ಹೇಳಿ ತನ್ನ ಹೃದಯದಲ್ಲಿ ಸಂದೇಹ ಪಡದೆ ತಾನು ಹೇಳಿದಂತವುಗಳು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆಯೇ ಆಗುವುದು. So God is teaching you to speak to your mountains by faith and don't doubt in your heart and speak to your problems and whatever you say, God says it will be done for you in Jesus name. ದೇವರು ಹೇಳುತ್ತಿರುವಂತ ವಾಕ್ಯಗಳು ನಿಮ್ಮ ಜೀವಿತದಲ್ಲಿ ಪರ್ವತೋಪಾದಿಯಲ್ಲಿರುವಂತಹ ಸಮಸ್ಯೆಗಳನ್ನ ನೋಡಿ ನೀವು ಸಂದೇಹ ಪಡದೆ ನಂಬಿಕೆಯ ಮಾತುಗಳನ್ನ ಮಾತನಾಡ್ರಿ. ಯೇಸುವಿನ ನಾಮದಲ್ಲಿ ನೀವು ಜಯವನ್ನ ಗೆದ್ದುಕೊಳ್ಳುವಿರಿ ಅನ್ನುವಂಥದ್ದು ವಾಕ್ಯ ನಮಗೆ ಬೋಧಿಸುತ್ತೆ. God has given you that authority and whatever you bind here on this earth, it will be bound in heaven.
ದೇವರು ನಮಗೆ ಆ ಅಧಿಕಾರವನ್ನ ಕೊಟ್ಟಿದ್ದಾನೆ. ದೇವರ ವಾಕ್ಯ ಹೇಳುತ್ತೆ, ನೀವು ಭೂಲೋಕದಲ್ಲಿ ಕಟ್ಟುವಂತ ಎಲ್ಲವೂ ಕೂಡ ಪರಲೋಕದಲ್ಲೂ ಕೂಡ ಕಟ್ಟಲ್ಪಟ್ಟಿರುವಂತದ್ದಾಗಿದೆ. Whatever you lose here on this earth, it will be loosed in heaven. ನೀವು ಭೂಲೋಕದಲ್ಲಿ ಬಿಚ್ಚಲ್ಪಡುವಂತ ಎಲ್ಲವೂ ಕೂಡ ಪರಲೋಕದಲ್ಲಿ ಬಿಚ್ಚಲ್ಪಡುವುದು. God has given us that authority through the power of the Holy Spirit. When you wait upon the Holy Spirit, when you fellowship with the Holy Spirit, when you pray in tongues and be led by the Spirit of God, I am telling you, you will be an overcomer. You will never see defeat in your life. ದೇವರು ನಮಗೆ ಆ ರೀತಿಯಾದಂತ ಅಧಿಕಾರವನ್ನ ಕೊಟ್ಟಿದ್ದಾನೆ. ಹಾಗಾಗಿ ನಾವು ಪವಿತ್ರಾತ್ಮ ಭರಿತರಾಗಿ ಪ್ರಾರ್ಥಿಸುವಾಗ, ನಾವುಗಳು ಆರಾಧಿಸುವಾಗ, ನಾವುಗಳು ಅನ್ಯ ಭಾಷೆಯಿಂದ ನಾವು ಮಾತನಾಡಿ ಎಲ್ಲವನ್ನ ಬಂಧಿಸುವಾಗ, ನಾವುಗಳು ಕೂಡ ಪರ್ವತವನ್ನ ಕದಲಿಸಿ ನಾವು ಮುಂದೆ ನಡೆಯಲಿಕ್ಕೆ ಸಾಧ್ಯವಾಗುತ್ತೆ. When you are led by the Spirit of God, you will see victory. You will never see defeat in your life. ನೀವುಗಳು ಪವಿತ್ರಾತ್ಮನ ಮುಖಾಂತರವಾಗಿ ನಡೆಸಲ್ಪಡುವಾಗ ನಿಮ್ಮ ಜೀವಿತಗಳಲ್ಲಿ ನೀವು ಜಯವನ್ನ ಕಾಣುತ್ತೀರಾ, ಸೋಲುವಿಕೆಯನ್ನಲ್ಲ. Your victory doesn't come suddenly or accidentally, but it is an intentional faith where you need to practice every day in your life. ನಿಮ್ಮ ಜಯವಾದಂತದ್ದು ತಕ್ಷಣವಾಗಿಯೋ ಯಥಾರ್ಥವಾಗಿಯೋ ಅಕಸ್ಮಿತವಾಗಿಯೋ ಅದು ಬರುವಂತದಲ್ಲ. ಪವಿತ್ರಾತ್ಮನಿಂದ ನೀವು ನಡೆಸಲ್ಪಡುವಾಗ ಅದು ದೇವರಿಂದ ಬರುವಂತದಾಗಿದೆ. When you start your day knowing that who you are in Christ, you will never see defeat in your life. ನೀವು ಕ್ರೈಸ್ತನಲ್ಲಿ ಯಾರಾಗಿದ್ದೀರಾ ಅನ್ನುವಂಥದ್ದನ್ನ ಗೊತ್ತು ಮಾಡಿಕೊಳ್ಳುವಾಗ ನಿಮ್ಮ ಜೀವಿತದಲ್ಲಿ ನೀವು ಸೋಲುವಿಕೆಯನ್ನ ಕಾಣುವುದಿಲ್ಲ. When you speak faith-filled words, you will never see defeat in your words, because you are speaking the living word from the Bible, which God says His words are alive and it is active. ನೀವು ದೇವರ ನಿರೀಕ್ಷೆ ಉಳ್ಳಂತ ವಾಕ್ಯಗಳನ್ನ ಮಾತನಾಡುವಾಗ, ಯಾಕಂತಂದ್ರೆ ದೇವರ ವಾಕ್ಯವು ಸಕ್ರಿಯ ಉಳ್ಳಂತದ್ದು, ಜೀವ ಉಳ್ಳಂತದ್ದಾಗಿದೆ. ಹಾಗಾಗಿ ಈ ವಾಕ್ಯವನ್ನ ಮಾತನಾಡುವಾಗ ನೀವುಗಳು ಜಯವನ್ನ ಸಾಧಿಸಿಕೊಳ್ಳುತ್ತೀರಾ. When you are fellowshipping with the Holy Spirit and be led by the Spirit of God and exercising the authority and walking by faith expecting God's favor, I am telling you, you can move your mountains out of your life, out of your situation. ನೀವುಗಳು ಕೂಡ ಪರಿಶುದ್ಧಾತ್ಮನೊಟ್ಟಿಗೆ ಒಳ್ಳೆಯ ಸ್ನೇಹ ಭಾವವನ್ನ ಬೆಳೆಸಿಕೊಂಡು ನಿಮ್ಮ ಅಧಿಕಾರವನ್ನ ತೆಗೆದುಕೊಂಡು ಅಧಿಕಾರವನ್ನ ಉಪಯೋಗಿಸುವಾಗ ನಿಮ್ಮ ಜೀವಿತದಲ್ಲಿರುವಂತಹ ಬೆಟ್ಟದ ಕಾರ್ಯಗಳು ಕೂಡ, ಬೆಟ್ಟದ ಸಮಸ್ಯೆಗಳು ಕೂಡ ಎಲ್ಲವೂ ಕದಲಿಸಲ್ಪಡುವಂತದನ್ನ ನೀವು ಜೀವಿತದಲ್ಲಿ ಕಾಣ್ತೀರಾ. When you know who you are in Christ, that means you are not an ordinary children, because your word, the Bible says that you are the children of the Most High God, and if you carry those faith-filled word, that is means the word of God in your mouth and speak it to your situation by the direction of the Holy Spirit and exercising the authority, I am telling you, you can be victorious in the presence of God. ನೀವು ಕ್ರೈಸ್ತನಲ್ಲಿ ಯಾರಾಗಿದ್ದೀರಾ ಅನ್ನುವಂಥದ್ದನ್ನ ನೀವು ಕಂಡುಕೊಳ್ಳುವುದಾದರೆ ಅಂತಂದ್ರೆ ನೀವು ಸರ್ವಶಕ್ತನಾದಂತ ದೇವರ ಮಕ್ಕಳುಗಳಾಗಿದ್ದೀರಾ. ಆದ ಕಾರಣವಾಗಿ ನೀವು ಪವಿತ್ರಾತ್ಮನಲ್ಲಿ ನಡೆದು ನಿಮ್ಮ ಅಧಿಕಾರವನ್ನ ನೀವು ಬಳಸಿ ಎಲ್ಲವನ್ನ ಜಯಿಸುವುದಾದರೆ ನಿಮ್ಮ ಜೀವಿತದಲ್ಲಿರುವಂತಹ ಬೆಟ್ಟದ ಕಾರ್ಯಗಳನ್ನ ಕದರಿಸಲ್ಪಟ್ಟು ಒಂದು ಜಯಭರಿತವಾದಂತ ಜೀವಿತವನ್ನ ನೀವು ನಡೆಸುವಂತವರಾಗಿರ್ತೀರಿ. You do all this, you will have that confidence to overcome every battle, because you are speaking it out and you are fellowshipping with the Holy Spirit and you are being led by the Spirit of God. You will see victory in your life. ನೀವುಗಳು ಇದೆಲ್ಲವನ್ನು ಕೂಡ ನಿಮ್ಮ ಜೀವಿತದಲ್ಲಿ ಮಾಡುವಂತದರ ನಿಮಿತ್ತವಾಗಿ ಪವಿತ್ರಾತ್ಮನೊಟ್ಟಿಗೆ ಸ್ನೇಹ ಭಾವನ ಬಳಸಿಕೊಂಡು ನೀವು ವಚನಗಳನ್ನ ಮಾತನಾಡುವಂಥದ್ದು, ಅಧಿಕಾರವನ್ನ ತೆಗೆದು ನೀವು ವಾಕ್ಯಗಳನ್ನ ಘೋಷಿಸುವಂಥದ್ದು, ಇದೆಲ್ಲವೂ ಕೂಡ ನಿಮ್ಮ ಜಯಭರಿತದ ಜೀವಿತವನ್ನ ಜೀವಿಸಲಿಕ್ಕೆ ನಿಮಗೆ ಸಹಕಾರವಾಗುತ್ತೆ. When you have that expectation and believe that God can do everything for you because you have the authority, because when you do that, I'm telling you, you are positioning yourself into a continuous victory in your life. ನಿಮ್ಮ ಜೀವಿತದಲ್ಲಿ ಆ ಅಧಿಕಾರವನ್ನ ಕಂಡುಕೊಳ್ಳುವಾಗ ನೀವು ಪ್ರತಿ ದಿನವೂ ಕೂಡ ನಿಮ್ಮನ್ನ ನೀವು ಸ್ಥಳಿತಗೊಳಿಸಿಕೊಳ್ಳುತ್ತೀರಾ. ಆ ಜಯಭರಿತದ ಜೀವಿತದ ಹಾದಿಯಲ್ಲಿ ನಿಮ್ಮನ್ನ ಸ್ಥಳಿತ ಮಾಡಿಕೊಳ್ಳುತ್ತೀರಾ. When you see a problems, when you see a mountains, when you are seeing a situation, when you are seeing a failure, when you are seeing a problem after problem, learn to take authority over every situation through the word of God. ನಿಮ್ಮ ಜೀವಿತಗಳಲ್ಲಿ ಸಮಸ್ಯೆಗಳನ್ನ ಕಾಣುವಾಗ, ಅನೇಕ ಶೋಧನೆಗಳನ್ನ ಕಾಣುವಾಗ, ಬೆಟ್ಟದೋಪಾದಿಯಲ್ಲಿರುವಂತಹ ಕಾರ್ಯಗಳನ್ನ ನಿಮ್ಮ ಮುಂದೆ ಕಾಣುವಾಗ, ನೀವು ಸೋಲುವಿಕೆಯನ್ನ ಅನುಭವಿಸುವಾಗ ಈ ದೇವರ ವಾಕ್ಯವನ್ನ ತೆಗೆದುಕೊಳ್ಳ್ರಿ, ಅದನ್ನ ಘೋಷಣೆ ಮಾಡ್ರಿ, ಜಯವನ್ನ ಹೊಂದಿಕೊಳ್ಳುವಿರಿ. Luke chapter 10 verses 19 says that he has given us the authority to trample down the snakes and the scorpion and to bind every strongholds of the enemy. ಲೂಕನ ಸುವಾರ್ತೆ 10ನೇ ಅಧ್ಯಾಯ ಅದರ 19ನೇ ವಾಕ್ಯವು ಹೇಳುವ ಪ್ರಕಾರ, ನೋಡ್ರಿ, ಹಾವುಗಳನ್ನ, ಚೇಳುಗಳನ್ನ, ವೈರಿಯ ಸಮಸ್ತ ಬಲವನ್ನ ತುಳಿಯುವುದಕ್ಕೆ ನಿಮಗೆ ಅಧಿಕಾರವನ್ನ
ಕೊಟ್ಟಿದ್ದಾನೆ, ಯಾವುದು ನಿಮಗೆ ಕೇಡು ಮಾಡುವುದಿಲ್ಲ. And it says nothing will happen to us. ಯಾವುದು ಕೂಡ ನಮಗೆ ಕೇಡು ಮಾಡುವುದಕ್ಕೆ ಸಾಧ್ಯವಿಲ್ಲ. Hallelujah. Hallelujah. You know, yesterday I was there all alone at home and I was preparing to speak today's message. ನಾನು ಕೂಡ ನಿನ್ನೆ ನಮ್ಮ ಮನೆಯಲ್ಲಿ ನಾನು ಏಕಾಂಗಿಯಾಗಿದ್ದು ಇಂದಿನ ವಾಕ್ಯವನ್ನ ಸಾರುವುದಕ್ಕಾಗಿ ನನ್ನ ಸಿದ್ಧ ಮಾಡಿಕೊಳ್ಳುತ್ತಿದ್ದೆ. My wife and my children, they are in Canada with my grandson, and I also came back from there a couple of about weeks back, and yesterday suddenly I got a call from my wife that we are all sick, we are vomiting and we are having loose stools, and we are rushing to the hospital. ನೆನ್ನೆ ನನಗೆ ಬಂದಂತ ಕರೆಯ ನಿಮಿತ್ತವಾಗಿ ನನ್ನ ಪತ್ನಿಯರು ನಮ್ಮ ಕುಟುಂಬವೆಲ್ಲವೂ ಕೂಡ ಕೆನಡಾದಲ್ಲಿದ್ದಾರೆ. ಹಾಗಾಗಿ ಅವರಿಗೆ ನನಗೆ ತಿಳಿಸಿದಂತ ವಿಷಯ ಏನಂತಂದ್ರೆ ನಾವೆಲ್ಲರೂ ಕೂಡ ಅಸ್ವಸ್ಥರಾಗಿದ್ದೇವೆ, ಈಗ ಆಸ್ಪತ್ರೆಗೆ ನಾವು ನಡೆಯುತ್ತಿದ್ದೇವೆ ಅನ್ನುವಂತ ವರದಿ ಕೂಡ ನನಗೆ ಬಂದಿತು. It was middle of the night around 2 o'clock in Canada's time, but here it was a daytime when she called me up that we are rushing to the hospital, we are going through so much of problem, your grandson is vomiting, your son is vomiting, your daughter is vomiting, and they are going continuously to the washroom, and we are all sick. When my wife said, I started confessing the word of God. ನನ್ನ ಪತ್ನಿಯವರು ಕೆನಡಾ ದೇಶದ ಸಮಯದಲ್ಲಿ ಮಧ್ಯರಾತ್ರಿ 2 ಗಂಟೆ, ನಮಗೆ ಅದು ಬೆಳಗಿನ ಸಮಯವಾಗಿರುತ್ತೆ. ಆ ಸಮಯದಲ್ಲಿ ನನಗೆ ಕರೆ ಮಾಡಿ ಹೇಳಿದಂಥದ್ದು, ನಿನ್ನ ಮೊಮ್ಮಗನು ಕೂಡ ವಾಂತಿ ಮಾಡುವಂತವನಾಗಿದ್ದಾನೆ, ಮಗನು ಮಗಳು ಎಲ್ಲರೂ ಕೂಡ ಅಸ್ವಸ್ಥತೆಯಲ್ಲಿದ್ದಾರೆ. ಹಾಗಾಗಿ ನಾನು ವಾಕ್ಯವನ್ನ ತೆಗೆದು ಅದನ್ನ ಘೋಷಣೆ ಮಾಡಲಿಕ್ಕೆ ನಾನು ಪ್ರಾರಂಭಿಸಿದೆ. ಇದರ ಕೇಳಿದ ನಂತರವಾಗಿ My wife said, something has been attacked upon my family, I want you to pray and bind that spirits. I am telling you, I started praying and binding that spirits. I said, no weapon is formed against me to harm. Isaiah 54:17. Lord, you have given us the authority to trample down the snakes and scorpion, to bind every stronghold of the enemy. And I said, by the wounds of Lord Jesus Christ of Nazareth, all my family members will be healed instantly now in Jesus' name. And I started to pray and I started to claiming the verse. ದೇವರ ವಾಕ್ಯವನ್ನ ಘೋಷಣೆ ಮಾಡುವುದಕ್ಕೆ ನಾನು ಪ್ರಾರಂಭ ಮಾಡಿದೆ. ಯೆಶಾಯನಿಗೆ ಬರೆದಂತ ಪ್ರವಾದನೆ ಪುಸ್ತಕ 54:17 ವಾಕ್ಯವನ್ನ ಮತ್ತು ಈ ಲೂಕನ ಸುವಾರ್ತೆ 10:19 ಕೂಡ ನಾನು ಘೋಷಣೆ ಮಾಡಿ ಪ್ರಾರಂಭಿಸಿದೆ. ನಿನಗೆ ವಿರುದ್ಧವಾಗಿ ಎದ್ದೇಳುವಂತ ಯಾವ ಆಯುಧವಾಗಲಿ ಅದು ಫಲಿಸುವುದಿಲ್ಲ, ಎಲ್ಲವನ್ನು ಕೂಡ ನೀನು ದಾಟುವಂತವನಾಗಿದ್ದಿ, ಜಯಿಸುವಂತವನಾಗಿದ್ದಿ ಅನ್ನುವಂತ ವಾಗ್ದಾನಗಳನ್ನ, ದೇವರ ವಚನವನ್ನ ಬಿಟ್ಟು ಎಲ್ಲವನ್ನ ಬಂಧಿಸಿ ನಾನು ಪ್ರಾರ್ಥನೆ ಮಾಡುವುದಕ್ಕೆ ಪ್ರಾರಂಭಿಸಿಕೊಂಡೆ. I started confessing, saying that the one who lives in us is greater than one who lives in the world, and by the wounds of Lord Jesus Christ of Nazareth, Isaiah 53:5, that my son, my family is been healed now. And I started praying and confessing continuously. Within 3 hours I got a message that they were all been fine and they returned back home. ನಾನು ಕೆಲವೊಂದು ವಾಕ್ಯ ಭಾಗಗಳನ್ನು ಕೂಡ ದೇವರ ವಚನವನ್ನ ಇಟ್ಟು ನಾನು ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭಿಸಿದೆ. ಯೆಶಾಯನಿಗೆ ಬರೆದಂತ ಪ್ರವಾದನೆ ಪುಸ್ತಕ 53ನೇ ಅಧ್ಯಾಯ 5ನೇ ವಾಕ್ಯ, ಆತನ ಗಾಯಗಳಿಂದ ನಾವು ಗುಣವಾಗಿದ್ದೆವು, ಹಾಗೆ ನಾನು ಲೋಕದಲ್ಲಿರುವವನಿಗಿಂತ ನನ್ನಲ್ಲಿರುವಂತವನು ಸರ್ವಶಕ್ತನು, ಆತನು ದೊಡ್ಡವನು ಅನ್ನುವಂತ ವಾಕ್ಯವನ್ನ ಇಟ್ಟು ನಾನು ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭಿಸಿದೆ. ಎಲ್ಲವೂ ಕೂಡ ಬದಲಾಗುವುದಕ್ಕೆ ನಾನು ವಾಕ್ಯದಿಂದ ಘೋಷಣೆ ಮಾಡಿ ಪ್ರಾರ್ಥನೆ ಮಾಡುತ್ತಿದ್ದೆ. ಇನ್ನು ನಾನು ಪ್ರಾರ್ಥನೆ ಮಾಡಿದ ನಂತರ 3 ತಾಸಿನ ಒಳಗಾಗಿ ಅವರೆಲ್ಲರೂ ಕೂಡ ಸೌಖ್ಯರಾಗಿ ಅವರು ಮನೆಗೆ ಹಿಂದಿರುಗಿದರು. I praise God that God is a faithful God and He has given us the authority to speak to a situation. I'm telling you, don't be afraid about anything, whatever it comes in your life, but you have the word of God, because you are a child of God and you are more than conquerors, and you have given, God has given you the authority to speak to your problem through the word of God. ನಮ್ಮ ದೇವರಿಗೆ ನಾನು ಮಹಿಮೆಯನ್ನ ಸಲ್ಲಿಸುವವನಾಗಿದ್ದೇನೆ, ಆತನು ನಮಗೆ ಅಧಿಕಾರವನ್ನ ಕೊಟ್ಟವನಾಗಿದ್ದಾನೆ. ಆದ ಕಾರಣ ಈ ಅಧಿಕಾರದ ವಾಕ್ಯಗಳನ್ನ ತೆಗೆದುಕೊಂಡು ನಿಮ್ಮ ಸಮಸ್ಯೆಗಳ ಮಧ್ಯದಲ್ಲಿ ನಿಮಗುಂಟಾಗುವಂತ ಅನಾರೋಗ್ಯದ ಕಾರ್ಯಗಳಲ್ಲಿ ನಿಮ್ಮ ಸಂದರ್ಭಗಳನ್ನ ನೋಡಿ ಈ ವಚನಗಳನ್ನ ಘೋಷಣೆ ಮಾಡ್ರಿ, ನಿಮ್ಮ ಜೀವಿತವು ಎಲ್ಲವೂ ಕೂಡ ಬದಲಾಗುವಂತದಾಗಿರುತ್ತೆ. Many people don't know how to fight their battle. They simply cry in the presence of God. They cry to God, God deliver me, deliver me. I'm telling you, those prayers cannot be answered by you. It might answer over a period of time. The fastest way you can overcome
your battle is, I'm telling you, speaking the word of God and declaring to your situation. ಅನೇಕರು ಕೂಡ ಯಾವ ರೀತಿಯಾಗಿ ಜಯವನ್ನ ಗೆಲ್ಲಿಸಿಕೊಳ್ಳುವುದು ಅನ್ನುವಂಥದ್ದು ತಿಳಿಯದೆ ಅವರು ದೇವರೇ ಸಹಾಯ ಮಾಡ್ರಿ ಅನ್ನುವಂಥದ್ದಾಗಿ ಕೊರಗುತ್ತಿರ್ತಾರೆ. ಆದರೆ ನೀವು ದೇವರನ್ನ ತಲುಪುವುದಕ್ಕೆ ದೇವರಿಂದ ಉತ್ತರವನ್ನ ಪಡೆಯುವುದಕ್ಕೆ ಇರುವಂತ ಒಂದು ಮಾರ್ಗ, ದೇವರ ವಾಕ್ಯವನ್ನ ಇಟ್ಟು ನೀವು ಪ್ರಾರ್ಥನೆ ಮಾಡ್ರಿ. When you go through problems, don't beg to the devil, but you need to command to the devil, because you have the authority and you have life and death in your tongue. Whatever you bind on this earth, it will be bound in heaven. Whatever you loose on this earth, it will be loosed in heaven. ನಿಮ್ಮ ಜಯಕ್ಕಾಗಿ ಸೈತಾನನ ಬಳಿಯಲ್ಲಿ ಹೋಗಿ ನೀವು ಬೇಡಿಕೊಳ್ಳಬೇಡ್ರಿ, ಆತನಿಗೆ ಅಧಿಕಾರದಿಂದ ಆಜ್ಞಾಪಿಸಿರಿ. ಯಾಕಂತಂದ್ರೆ ವಾಕ್ಯ ಹೇಳುತ್ತೆ, ನೀವು ಭೂಲೋಕದಲ್ಲಿ ಕಟ್ಟಲ್ಪಟ್ಟಿರುವಂತದನ್ನ ಪರಲೋಕದಲ್ಲಿ ಕೂಡ ಕಟ್ಟಲ್ಪಟ್ಟಿರುವಂತದ್ದಾಗಿದೆ. ಭೂಲೋಕದಲ್ಲಿ ಬಿಚ್ಚಲ್ಪಡುವಂತದ್ದು ಅದು ಪರಲೋಕದಲ್ಲಿ ಬಿಚ್ಚಲ್ಪಡುವಂತದ್ದಾಗಿದೆ. ಹಾಗಾಗಿ ಅಧಿಕಾರದಿಂದ ಮಾತನಾಡ್ರಿ. Fear, confusion and heaviness, they don't belong to any child of God. But I am telling you, all this comes from the Satan, because the Satan comes to steal, kill and destroy God's children. But Jesus has given us to come to give us life and life in abundance. ನೋಡ್ರಿ, ಭಯವಾಗಲಿ, ಗೊಂದಲವಾಗಲಿ, ಭಾರವಾದಂತ ಮನಸ್ಸಾಗಲಿ ಇದು ದೇವರು ನಮಗೆ ಕೊಟ್ಟಂತದಲ್ಲ. ಆದ್ರೆ ಸೈತಾನನು ನಮ್ಮಿಂದ ಕೊಳ್ಳುವುದಕ್ಕೂ ನಾಶ ಮಾಡುವುದಕ್ಕೆ ಬರುತ್ತಾನೆ ಹೊರತು ಮತ್ಯಾವುದಕ್ಕೂ ಕೂಡ ಆತನು ಬರುವುದಿಲ್ಲ. ಆದರೆ ದೇವರು ನಮಗೆ ಜೀವವನ್ನು, ಸಮೃದ್ಧಿಯನ್ನು ಕೊಡುವಂತವನಾಗಿದ್ದಾನೆ. When you are going through financial problem, when you are going through sickness, when you are going through a problem in your workplace, I am telling you, every day in the morning, get up and say, in the name of Jesus, I take authority against every situation what I am going through, and I am going to be an overcomer, and no weapon will be formed against me to harm us. And when you declare such kind of words from the Bible, I am telling you, you will have a smooth day and you will see victory in your day here. ನಿಮ್ಮ ಜೀವಿತದ ಕೂಡ ನಿಮ್ಮ ಆರ್ಥಿಕವಾದಂತಹ ಸ್ಥಿತಿಗತಿಯಲ್ಲಿ ನೀವು ಬಹಳಷ್ಟು ತೊಂದರೆಯನ್ನ ಅನುಭವಿಸುತ್ತಿರಬಹುದು. ನಿಮ್ಮ ಕೆಲಸದ ಕಾರ್ಯಗಳಲ್ಲಿ ಸಮಸ್ಯೆಗಳನ್ನ ಎದುರಿಸುತ್ತಿರಬಹುದು. ಆದ್ರೆ ದೇವರ ವಾಕ್ಯವನ್ನ ತೆಗೆದುಕೊಳ್ಳ್ರಿ. ಯಾವ ಆಯುಧವು ನನಗೆ ವಿರುದ್ಧವಾಗಿ ಫಲಿಸುವುದಿಲ್ಲ ಅನ್ನುವಂತ ವಾಕ್ಯಗಳನ್ನ, ಅಧಿಕಾರವುಳ್ಳಂತ ವಚನಗಳನ್ನ ಘೋಷಿಸಿ ಪ್ರಾರ್ಥನೆ ಮಾಡ್ರಿ. ಆಗ ನೀವು ದೈನಂದಿನ ಜೀವಿತದಲ್ಲಿ ಜಯವನ್ನ ಸಾಧಿಸುವುದಕ್ಕೆ ಸಾಧ್ಯವಾಗುತ್ತೆ. Your authority must be exercised, and you should remind the devil, saying that devil, you were defeated on the cross of Calvary, because Jesus paid the price and he has defeated you, and you have no authority over me or my life or my family. And when you declare that, I am telling you, the devil will tremble and it will flee out from your situations. ನಿಮ್ಮ ಅಧಿಕಾರವನ್ನ ಚಲಾಯಿಸುವುದಕ್ಕೆ ಮುಂದಾಗಿರಿ. ಯಾಕಂತಂದ್ರೆ ಶಿಲುಬೆಯ ಮೇಲೆ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಈ ಸೈತಾನನ ತಲೆಯನ್ನ ಜಜ್ಜಿದವನಾಗಿದ್ದಾನೆ. ಆದ ಕಾರಣವಾಗಿ ಸೈತಾನೇ ನನ್ನ ಕುಟುಂಬವನ್ನ ಮುಟ್ಲಿಕ್ಕೆ ಸಾಧ್ಯವಿಲ್ಲ, ನನ್ನ ಆರ್ಥಿಕವಾದ ಕಾರ್ಯಗಳನ್ನ ಮುಟ್ಟುವುದಕ್ಕೆ ಸಾಧ್ಯವಿಲ್ಲ, ನನ್ನ ಜೀವಿತದಲ್ಲಿ ಯಾವ ಅಧಿಕಾರವೂ ನಿನಗಿಲ್ಲ ಅನ್ನುವಂಥದ್ದನ್ನ ಘೋಷಣೆ ಮಾಡ್ರಿ. ಯಾಕಂತಂದ್ರೆ ನಮ್ಮ ದೇವರು ಎಲ್ಲದರ ಮೇಲೆ ಜಯವನ್ನ ಕೊಟ್ಟಿದ್ದಾನೆ. ಆಗ ಸೈತಾನನು ನಿಮ್ಮನ್ನ ಬಿಟ್ಟು ಓಡಿ ಹೋಗುವವನಾಗಿದ್ದಾನೆ. God has given you the authority to trample down the snakes and scorpion, to bind every stronghold of the enemy, and Jesus says nothing will come near us. And I am telling you now, you are not trying to win a battle, because Jesus has already won the battle for us on the cross of Calvary. ನೋಡ್ರಿ, ದೇವರ ವಾಕ್ಯವು ಕೂಡ ಹೇಳುವ ಪ್ರಕಾರ ಹಾವುಗಳನ್ನ, ಚೇಳುಗಳನ್ನ, ವೈರಿಯ ಸಮಸ್ತ ಬಲವನ್ನು ಕೂಡ ತುಳಿಯುವುದಕ್ಕೆ ದೇವರು ನಮಗೆ ಅಧಿಕಾರವನ್ನ ಕೊಟ್ಟಿದ್ದಾನೆ. ಈ ಅಧಿಕಾರವನ್ನ ತೆಗೆದುಕೊಂಡು ಎಲ್ಲವನ್ನ ಜಯಿಸುವಂತವರಾಗಿರಿ. ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಈಗಾಗಲೇ ಜಯವನ್ನ ಸಾಧಿಸಿದ್ದಾನೆ. Many of them, they don't know the authority what God has given, because the moment you become a child of God, every authority God has given to all of us, for us to speak to the problems and to overcome those battles in our lives. ಅನೇಕರಿಗೆ ದೇವರು ನಮಗೆ ಕೊಟ್ಟಿರುವಂತಹ ಅಧಿಕಾರವು ತಿಳಿಯದಿದ್ದಾರೆ. ಆದ್ರೆ ಎಲ್ಲ ಒಂದು ಯುದ್ಧವನ್ನ ಜಯಿಸುವುದಕ್ಕೆ ದೇವರು ನಮ್ಮ ಕೈಯಲ್ಲಿ ಆ ಅಧಿಕಾರವನ್ನ ಕೊಟ್ಟೇ ಬಿಟ್ಟಿದ್ದಾನೆ. When you speak, when you know that you have the authority, the fear must bow down, the confusion must bow down, the oppression should bow down in the name of Jesus. ನೀವು ಅಧಿಕಾರದಿಂದ ಮಾತನಾಡುವಾಗ ಎಲ್ಲ ಭಯವಾಗಲಿ, ಗೊಂದಲವಾಗಲಿ, ನಿಮ್ಮಲ್ಲಿ ಉಂಟಾಗುವಂತಹ ಚಂಚಲದ ಹೃದಯವಾಗಲಿ ಎಲ್ಲವೂ ಕೂಡ ಅದು ತಲೆ ಬಾಗಲೇಬೇಕು ಯೇಸುವಿನ ನಾಮದಲ್ಲಿ. The devil cannot cross the bloodline which you have applied it with that authority through the blood of Jesus, unless and until you permit, when you have that fear, the devil or the unbelief. I am telling you, the devil can sneak in because of the door of unbelief and the fear which is being opened through you in your lives. ನಿಮ್ಮ ಜೀವಿತದಲ್ಲಿ ನಿಮ್ಮಿಂದ ತೆರೆಯಲ್ಪಟ್ಟಿರುವಂತಹ ಅಪನಂಬಿಕೆ, ಭಯದ ನಿಮಿತ್ತವಾಗಿ ಮಾತ್ರ ಸೈತಾನನು ನಿಮ್ಮನ್ನ ಸೋಲಿಸುವವನಾಗಿದ್ದಾನೆ. ಅದುವರೆಗೂ ಕೂಡ ಯೇಸುವಿನ ರಕ್ತದಿಂದ ನೀವು ಮರೆ
ಮರೆಮಾಚಲ್ಪಟ್ಟಿರುವಾಗ ನಂಬಿಕೆಯಿಂದ ದೃಢತೆಯಿಂದ ಮುನ್ನುಗ್ಗುವಾಗ ನಿಮ್ಮನ್ನ ಯಾವುದು ಕೂಡ ನಿಮ್ಮ ಹತ್ತಿರಕ್ಕೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. Every day speak it out in authority. No weapon is formed against me shall prosper. Against my family can prosper. Against my business can prosper. Because we have already, Jesus has already defeated the Satan on the cross of Calvary. When you walk in this authority of the finished work of Jesus on the cross of Calvary, I am telling you, the devil has to tremble and it will flee out from your life in Jesus' name. ಪ್ರತಿನಿತ್ಯವೂ ಕೂಡ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಈಗಾಗಲೇ ಶಾಶ್ವತವಾಗಿ ಸೈತಾನನನ್ನ ಸೋಲಿಸಿದ್ದಾನೆ. ಆ ಅಧಿಕಾರವನ್ನ ತೆಗೆದುಕೊಂಡು ಮಾತನಾಡ್ರಿ. ನನಗೆ ವಿರುದ್ಧವಾಗಿ ರೂಪಿಸಲ್ಪಡುವಂತ ಯಾವ ಆಯುಧವೂ ಕೂಡ ಫಲಿಸುವುದಿಲ್ಲ. ನನ್ನ ಕುಟುಂಬಕ್ಕೆ ವಿರುದ್ಧವಾಗಿ ರೂಪಿಸಲ್ಪಟ್ಟಿರುವಂತ ಆಯುಧಗಳು ಫಲಿಸುವುದಿಲ್ಲ. ನನ್ನ ಕೆಲಸಕ್ಕೆ ವಿರುದ್ಧವಾಗಿ ರೂಪಿಸಲ್ಪಟ್ಟಿರುವಂತ ಆಯುಧಗಳು ಫಲಿಸುವುದಿಲ್ಲ ಅನ್ನುವಂತ ಅಧಿಕಾರದ ಮಾತುಗಳನ್ನ ಪ್ರತಿನಿತ್ಯವೂ ಕೂಡ ಘೋಷಣೆ ಮಾಡ್ರಿ. Bind every spirit of fear and confusion every day when you get up in your life. Rebuke every kind of delay. Rebuke every kind of the works of the enemy upon your life. I am telling you, that means you have taken total control with authority and binding the spirits of darkness, binding the spirit of confusion, binding the spirit of delay in your life. When you do it, you are taking over the authority of the Satan in your life. ನಿಮ್ಮ ಜೀವಿತದಲ್ಲಿ ಪ್ರತಿದಿನ ಎದ್ದೇಳುವಾಗ ಈ ಭಯದ ಆತ್ಮನಿಂದ, ಗೊಂದಲದ ಆತ್ಮನಿಂದ ನಿಮ್ಮನ್ನ ಸೋಲಿಸುವಂತ ಆತ್ಮಗಳನ್ನ ಗದರಿಸಿರಿ, ಅದನ್ನ ಮುರಿದು ಹಾಕಿರಿ. ಪ್ರತಿನಿತ್ಯವೂ ಕೂಡ ಇದನ್ನ ಮಾಡುವುದಾದರೆ ನಿಮ್ಮನ್ನ ಸೋಲಿಸಲಿಕ್ಕೆ ಯಾವುದು ಕೂಡ ಸಾಧ್ಯವಿಲ್ಲ. ದೇವರು ನಿಮ್ಮನ್ನ ಮುಂದಕ್ಕೆ ಜಯವಾಗಿ ನಡೆಸುವವನಾಗಿದ್ದಾನೆ. Every day morning get up and say, Lord, I am starting this day with that bold faith through the word of God. Every attack which is coming upon my life is been overturned. Every battle which God has already won for me on the cross of Calvary, I am not going to see defeat. I don't need any kind of situation, but I am going to move out this mountain with the word of God. When you declare it by faith, you can see your mountains moving out in your lives. ನಿಮ್ಮ ಪ್ರತಿನಿತ್ಯವೂ ಕೂಡ ನೀವು ಎದ್ದೇಳುವಾಗ ನೀವು ಪ್ರಾರ್ಥನೆ ಮಾಡತಕ್ಕಂತ ಪ್ರಾರ್ಥನೆ ಈ ರೀತಿಯಾಗಿದೆ: ದೇವರೇ, ಈ ದಿನ ನಾನು ನಂಬಿಕೆಯಿಂದ ಹೆಜ್ಜೆ ಹಾಕುವಂತವನಾಗಿದ್ದೇನೆ. ನನ್ನ ಜೀವಿತದ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಯುದ್ಧವು ನಿನ್ನದಾಗಿದೆ. ಯುದ್ಧದಲ್ಲಿ ನೀನು ನನಗೆ ಗೆಲುವನ್ನು ತರುವಂತವನಾಗಿದ್ದೀ ಅನ್ನುವಂತ ಅಧಿಕಾರದ ಮಾತುಗಳನ್ನ ತೆಗೆದು ನೀವು ಅದನ್ನ ಅರಿಕೆ ಮಾಡಿ ಘೋಷಿಸಿ ಪ್ರಾರ್ಥನೆ ಮಾಡ್ರಿ. Even though you don't see victory, but declare a breakthrough, declare a favor, declare a victory in Jesus' name to all your situation. I am telling you, everything will be ready for you to be victorious for the glory of God. ಜಯವನ್ನ ನೀವು ಕಾಣದೆ ಹೋಗಿದ್ರು ಕೂಡ ನೀವು ಜಯದ ಮಾತುಗಳನ್ನ ಮಾತನಾಡ್ರಿ, ನೀವು ಘೋಷಣೆ ಮಾಡ್ರಿ ದೇವರ ವಚನಗಳನ್ನ. ಹಾಗಾಗಿ ಎಲ್ಲಾ ಕಾರ್ಯಗಳು ಕೂಡ ನಿಮಗೋಸ್ಕರ ಸಿದ್ಧ ಮಾಡಲ್ಪಡುತ್ತೆ, ನೀವು ಜಯಶಾಲಿಯನ್ನ ಹೊಂದಿಕೊಳ್ಳುವುದಕ್ಕಾಗಿ. Bible speaks about the woman with the issue of blood in Mark chapter 5 verses 28. ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ರಕ್ತ ಕುಸುಮ ರೋಗವಿರುವಂತ ಒಬ್ಬ ಸ್ತ್ರೀಯ ಕುರಿತಾಗಿ ಮಾತನಾಡಲ್ಪಟ್ಟಿದೆ. She was going through so much of problem. There was no healing happening to her. She had spent all her money, but when she heard about Jesus, before she could get healed, she said this confession saying that if I touch his garment, I shall be whole. ಈ ಸ್ತ್ರೀಯು ಕೂಡ ಅನೇಕ ಸಮಸ್ಯೆಗಳಲ್ಲಿ ಹಾದು ಹೋಗುತ್ತಿದ್ದಂಥವಳಾಗಿದ್ಲು. ಆಕೆಯ ಬಳಿಯಲ್ಲಿ ಇನ್ನೂ ಕೂಡ ಹಣವಿರಲಿಲ್ಲ. ಆದ್ರೆ ಆಕೆಯು ಹೇಳಿದಂತ ಮಾತು, ಆಕೆ ಮಾಡಿದಂತ ಅರಿಕೆ ಇದಾಗಿದೆ: ನಾನು ಆತನ ವಸ್ತ್ರವನ್ನ ಮುಟ್ಟಿದರೆ ನಾನು ಗುಣವಾಗುವೆನು. She didn't have any slightest doubt, but she confessed it, saying that I will touch his garment and I will be made whole. ಆಕೆಯ ಬಳಿಯಲ್ಲಿ ಯಾವುದೇ ರೀತಿಯಾದಂತ ಅಪನಂಬಿಕೆ ಇರಲಿಲ್ಲ. ಯಾಕಂದ್ರೆ ಆಕೆ ಸ್ಪಷ್ಟವಾಗಿ ಹೇಳಿದ್ದಾಳೆ, ನಾನು ಆತನ ವಸ್ತ್ರವನ್ನಾದರೂ ಮುಟ್ಟಿದರೆ ಗುಣವಾಗುವೆನು. Her confession with that bold faith made her to receive her miracle, and the Bible says her bleeding stopped when she touched the garment of Jesus. ಆಕೆಯ ದೃಢವಾದಂತ ನಂಬಿಕೆಯಾದಂತ ಅರಿಕೆಯ ಮಾತುಗಳಾದಂತದ್ದು ಆಕೆ ಮುಟ್ಟಿದ ತಕ್ಷಣವೇ ಆಕೆಯ ರಕ್ತ ಕುಸುಮ ರೋಗವು ನಿಂತು ಹೋಯಿತು ಅನ್ನುವಂಥದ್ದು ವಾಕ್ಯ ಹೇಳುತ್ತೆ. Today you might be going through so many problems in your life. ಇಂದಿಗೆ ನಿಮ್ಮ ಜೀವಿತದಲ್ಲಿ ನೀವು ಅನೇಕ ಸಮಸ್ಯೆಗಳಲ್ಲಿ ಹಾದು ಹೋಗುತ್ತಿರಬಹುದು. Speak positive. ನೀವು ನಕಾರಾತ್ಮಕವಾದಂತ ಪದಗಳನ್ನ ಮಾತನಾಡ್ರಿ. Speak victory to your situation. ನಿಮ್ಮ ಸನ್ನಿವೇಶದ ಮಧ್ಯದಲ್ಲಿ ಜಯವಾದಂತ ಮಾತುಗಳನ್ನ ಹೇಳಿ.
bind every works of the enemy which is trying to attack upon your life, upon your finances, upon your health, upon your job, and bind its powers with that authority which Jesus has given to us. ನಿಮ್ಮನ್ನ ಮುಟ್ಟುವ ಹಾಗೆ, ನಿಮ್ಮ ಕುಟುಂಬವನ್ನ, ಆರ್ಥಿಕವನ್ನ, ಕೆಲಸವನ್ನ ಮುಟ್ಟುವ ಹಾಗೆ ಸೈತಾನನು ಕಲ್ಪಿಸುವಂತ ಎಲ್ಲಾ ಆಯುಧಗಳಿಗೆ ವಿರುದ್ಧವಾಗಿ ದೇವರ ಜಯವುಳ್ಳಂತ ವಾಕ್ಯವನ್ನ ಅಧಿಕಾರದಿಂದ ಬಂಧಿಸಿ ಮಾತನಾಡ್ರಿ. Confess every day and say, we are not defeated, but we are redeemed, we are authorized, we are empowered, we are more than conquerors. Speak it out to your problem. The devil will tremble and it will flee out and you will be victorious. ಪ್ರತಿ ದಿನವೂ ಕೂಡ ನೀವು ಎದ್ದೇಳುವಾಗ ಪ್ರಾರ್ಥನೆ ಮಾಡ್ರಿ, ಘೋಷಣೆ ಮಾಡ್ರಿ, ನಾವು ಸೋಲಿಸಲ್ಪಟ್ಟವರಲ್ಲ, ನಾವುಗಳು ವಿಮೋಚಿಸಲ್ಪಟ್ಟಿದ್ದೇವೆ, ನಾವುಗಳು ಆರಿಸಿಕೊಳ್ಳಲ್ಪಟ್ಟಿದ್ದೇವೆ, ನಾವುಗಳು ಜಯವಾಗಿ ನಡೆಯುವುದಕ್ಕೆ ಆಯ್ಕೆ ಮಾಡಲ್ಪಟ್ಟಿದ್ದೇವೆ ಅನ್ನುವಂತ ದೇವರ ವಾಕ್ಯದ ಅಧಿಕಾರದ ಮಾತನ್ನ ಮಾತನಾಡ್ರಿ. Every day declare that today is a blessed day and today is the day which God has made for me and I will rejoice in it and I will be victorious for the glory of God. ಪ್ರತಿ ದಿನವೂ ಕೂಡ ಹೇಳ್ರಿ, ಈ ದಿನವು ದೇವರಿಂದ ನೇಮಕವಾದದ್ದು, ಈ ದಿನದಲ್ಲಿ ನಾನು ಸಂತೋಷವಾಗಿರ್ತೀನಿ, ದೇವರು ಈ ದಿನವನ್ನ ಆಶೀರ್ವಾದ ಮಾಡಿದ್ದಾನೆ ಅನ್ನುವಂತ ನೀವು ಜಯಭರಿತ ಮಾತುಗಳನ್ನ ಮಾತನಾಡ್ರಿ. Declare from your mouth with that authority as a child of God, saying no weapon is formed against me or against my family, against my job, against my body can harm me in my life. ಪ್ರತಿನಿತ್ಯವೂ ಕೂಡ ಹೇಳ್ರಿ, ನನಗೆ ವಿರುದ್ಧವಾಗಿ, ನನ್ನ ಕುಟುಂಬಕ್ಕೆ ವಿರುದ್ಧವಾಗಿ, ನನ್ನ ಆರೋಗ್ಯಕ್ಕೆ ವಿರುದ್ಧವಾಗಿ, ನನ್ನ ಆರ್ಥಿಕಕ್ಕೆ ವಿರುದ್ಧವಾಗಿ ಯಾವ ಆಯುಧವೂ ಕೂಡ ಫಲಿಸುವುದಿಲ್ಲ. Confess from your mouth and say in faith that we have favor, we are victorious in Jesus name. ನಾವುಗಳು ಯೇಸುವಿನ ನಾಮದಲ್ಲಿ ಕೃಪೆ ಮಾಡಲ್ಪಟ್ಟಿದ್ದೇವೆ, ನಾವು ಆಶೀರ್ವದಿಸಲ್ಪಟ್ಟಿದ್ದೇವೆ ಅನ್ನುವಂತ ದೃಢವಾದಂತ ಆಶೀರ್ವಾದದ ಮಾತುಗಳನ್ನ ಘೋಷಣೆ ಮಾಡ್ರಿ. You are victorious in Christ Jesus. ನೀವುಗಳು ಯೇಸುವಿನ ನಾಮದಲ್ಲಿ ಜಯಿಸಿದವರಾಗಿದ್ದೀರಿ. When you take authority over that day through the word of God, I'm telling you that day will be peaceful and you will see the blessings of God in your life. ಆ ದಿನದ ಮೇಲೆ ಯೇಸುವಿನ ನಾಮದಲ್ಲಿ ಅಧಿಕಾರವನ್ನ ತೆಗೆದುಕೊಳ್ಳ್ರಿ, ಆ ದಿನವು ನಿಮಗೆ ಸಮಾಧಾನವಾದಂತದ್ದಾಗಿರುತ್ತೆ. ದೇವರು ಆ ದಿನವನ್ನ ನಿಮಗೆ ಆಶೀರ್ವಾದ ಮಾಡುವಂತವನಾಗಿದ್ದಾನೆ. Start your day with victory, with the positive words through the word of God, and declare and take authority over every situation through the word of God and bind its powers. I'm telling you, everything will be fruitful and you will be blessed and you will increase in your numbers in your life. ನಿಮ್ಮ ಜೀವಿತದಲ್ಲೂ ಕೂಡ ಅಧಿಕಾರದ ವಾಕ್ಯವನ್ನ ತೆಗೆದುಕೊಳ್ಳ್ರಿ, ಸಕಾರಾತ್ಮಕವಾಗಿ ಮಾತನಾಡ್ರಿ. ಯೇಸುವಿನ ನಾಮದಲ್ಲಿ ನೀವು ಆಶೀರ್ವದಿಸಲ್ಪಡ್ತೀರಾ, ನೀವು ಹೆಚ್ಚಾಗ್ತೀರಾ, ಫಲಭರಿತವಾಗ್ತೀರಾ ಯೇಸುವಿನ ನಾಮದಲ್ಲಿ. Let's pray right now. ನಾವೆಲ್ಲರಿಗೂ ಕೂಡ ಪ್ರಾರ್ಥಿಸುವ. Father, we thank you, Lord, for this day, O God. ತಂದೆಯೇ, ಈ ದಿನಕ್ಕಾಗಿ ಯೇಸುವಿನ ನಾಮದಲ್ಲಿ ವಂದಿಸುತ್ತೇವೆ. Lord, we are going to be victorious because you have finished the battle for us on the cross of Calvary. ದೇವರೇ, ಆ ಕಲ್ವರಿಯ ಶಿಲುಬೆಯಲ್ಲೂ ಕೂಡ ನೀನು ಯುದ್ಧವನ್ನ, ಆ ಸೈತಾನನನ್ನ ಸೋಲಿಸಿದ್ದೀಯ, ನಾವುಗಳು ಜಯಶಾಲಿಗಳಾಗಿದ್ದೇವೆ ಸ್ವಾಮಿ. I speak life, I speak peace, I speak blessing over this day because this is the day which you have given to me and my family and we will rejoice in it and we will be blessed today, O God. ದೇವರೇ, ಈ ದಿನವನ್ನ ನೀನು ನನಗೋಸ್ಕರವಾಗಿಯೂ ನಮ್ಮ ಕುಟುಂಬಕ್ಕಾಗಿಯೂ ಈ ದಿನವನ್ನ ನೀನು ಕೊಟ್ಟಿದ್ದೀಯ. ಆದ ಕಾರಣವಾಗಿ ನಾನು ನನ್ನ ಜೀವಿತದಲ್ಲಿ ಜೀವವನ್ನ, ಶಾಂತಿಯನ್ನ, ಆಶೀರ್ವಾದವನ್ನ ನಾನು ಘೋಷಣೆ ಮಾಡುತ್ತೇನೆ. I'm going to walk in that authority which my Jesus has given to me. I am guided by the Holy Spirit and every obstacle in my life, in my house, is been removed and the favor of God is going to surround me all the days of my life. ನನ್ನ ಜೀವಿತದಲ್ಲಿ ದೇವರ ಆತ್ಮನು ನನಗೆ ಕೊಟ್ಟಿರುವಂತ, ಯೇಸು ಕ್ರಿಸ್ತನು ಕೊಟ್ಟಿರುವಂತ ಅಧಿಕಾರದಿಂದ, ಪವಿತ್ರಾತ್ಮನ ನಡೆಸುವಂತ ನಡೆಯಿಂದ ನನ್ನ ಜೀವಿತವನ್ನು ಆವರಿಸಿಕೊಳ್ಳುತ್ತೇನೆ. ಎಲ್ಲ ಅಡ್ಡಿಗಳನ್ನ, ಆತಂಕಗಳನ್ನ ನಾನು ನಿರ್ಮೂಲ ಮಾಡುತ್ತೇನೆ. ಆ ದೇವರ ಕೃಪೆಯು ನಮ್ಮನ್ನ ಆವರಿಸಿಕೊಂಡಿದೆ. Jesus, come into my life. ಯೇಸುವೇ, ನನ್ನ ಜೀವಿತದಲ್ಲಿ ಬನ್ನಿರಿ. I believe that you are my Lord and my Savior who have done everything for me on the cross of Calvary. ನಾನು ನಂಬುತ್ತೇನೆ, ಕಲ್ವಾರಿಯ ಶಿಲುಬೆಯ ಮೇಲೆ ನನಗೋಸ್ಕರ ಎಲ್ಲವನ್ನ ಮಾಡಿ ಮುಗಿಸಿದಂತ ನನ್ನ ಕರ್ತನು, ರಕ್ಷಕನು ನೀನೇ ಎಂಬುವಂತದನ್ನ. Cleanse me and wash me and guide me today, Lord. ದೇವರೇ, ನನ್ನ ಶುದ್ಧೀಕರಿಸು, ನೀತೀಕರಿಸು, ನನ್ನನ್ನ ಮಾರ್ಗದರ್ಶಿಸು ಸ್ವಾಮಿ. You are my Lord, O God. ನೀವು ನನ್ನ ಕರ್ತನಾಗಿದ್ದೀರಿ. In Jesus' name.
ಯೇಸುವಿನ ನಾಮದಲ್ಲಿ If you ಪ್ರಾರ್ಥಿಸಿ. have made this prayer, I'm telling you, you are a child of God and God has given you the authority to bind every works of the enemy. Start your day through the word of God and be victorious for the glory of God. ನೀವುಗಳು ಈ ಪ್ರಾರ್ಥನೆಯನ್ನ ನನ್ನೊಟ್ಟಿಗೆ ಮಾಡಿರುವುದಾದ್ರೆ ನೀವುಗಳು ನಂಬಿರಿ, ದೃಢವಾಗಿರ್ರಿ. ನಿಮ್ಮ ದಿನವನ್ನ ದೇವರ ವಚನದಿಂದ ನೀವು ಪ್ರಾರಂಭಿಸಿರಿ. ಹಾಗಾಗಿ ನೀವು ಎಲ್ಲದರಲ್ಲೂ ಕೂಡ ಜಯಭರಿತವಾಗಿರ್ಲಿಕ್ಕೆ ಸಾಧ್ಯವಾಗುತ್ತೆ. Jesus loves you and Jesus Christ is our Lord. ಯೇಸು ನಿಮ್ಮೆಲ್ಲರನ್ನು ಕೂಡ ಪ್ರೀತಿಸುತ್ತಾರೆ. ಆತನೇ ನಮ್ಮ ರಕ್ಷಕನು, ಕರ್ತನೂ ಆಗಿದ್ದಾರೆ. Amen.